ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ನಾನು ಈಸಿಯಾಗಿ ಸ್ಯಾರಿ ಡ್ರೈಪಿಂಗ್ ಯಾವ ರೀತಿ ಮಾಡ್ಕೋಬೋದು, ಯಾವುದಾದ್ರೂ ಒಂದು ಗೆಟ್ ಟುಗೆದರ್ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ, ತುಂಬ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಸ್ಯಾರಿನ ಫೋಲ್ಡ್ ಮಾಡಿ ಉಟ್ಕೊಂಡು ಹೋಗ್ಬಿಡ್ಬೇಕು. ಹೆಣ್ಮಕ್ಳಿಗಂತೂ ಇದೇ ಅನಿಸುತ್ತೆ ಕನ್ಫ್ಯೂಷನ್ಸು. ಬೇಗ ಅರ್ಜೆಂಟಲ್ಲಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಯಾರು ಸ್ಯಾರಿ ಹಾಕ್ಕೊಂಡು ಹೋಗ್ತಾರೆ, ಡ್ರೆಸ್ಸೇ ಹಾಕ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಇರುತ್ತೆ ಫೀಲು. ಆದರೆ ಈ ರೀತಿ ಒಂದಿನ ಮುಂಚೆನೇ ಸ್ಯಾರಿನ ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಳೋದ್ರಿಂದ ತುಂಬ ಈಸಿಯಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಇನ್ನೇನು ನಾಳೆ ಫಂಕ್ಷನ್ ಇದೆ ಅಂದಾಗ ಇವತ್ತು ನೈಟ್ ಈ ರೀತಿಯಾಗಿ ಸ್ಯಾರಿನ ಬಾಕ್ಸ್ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ. ನೀವು ನಾಳೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಹೊರಟೋಗ್ಬಿಡ್ಬೋದು. ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳೇನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಸ್ಯಾರಿನ ತೊಗೊಂಡು ಫಸ್ಟು ನಾನು ಏನು ನಾವು ನೆರಿಗೆ ಎಲ್ಲ ಮಾಡ್ಕೋತೀವಲ್ಲ ಆ ಪಾರ್ಟ್ನ ತೊಗೊಂಡು ಒಂದು ಮೊದಲನೇ ಫ್ರಿಲ್ನ ನಾನು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಒಂದು 3 ಇಂಚಿಗೆ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ನಾನು 7 ಫ್ರಿಲ್ನ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಫಸ್ಟು ಒಂದು ಫ್ರಿಲ್ನ ದೊಡ್ಡದಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಏನು ಬರ್ತಾ ಇದೆ ಅದು. ಇನ್ನು ಮಿಕ್ಕಿದ್ದೆಲ್ಲ ನಾನು ಚಿಕ್ಕದಾಗಿ ರೆಡಿ ಮಾಡಿ ಎಲ್ಲ ಸಮಕ್ಕೆ ಇಟ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೇನೆ. ನೆಕ್ಸ್ಟ್ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಟೇಬಲ್ ಇದ್ದರೆ ಈ ರೀತಿ ಒಂದು ಬನಾನಾ ಕ್ಲಿಪ್ಪು ಯಾವುದಾದ್ರು ಒಂದು ಕ್ಲಿಪ್ ಹಾಕ್ಕೊಂಡು ಇಟ್ಕೊಳ್ಳಿ. ಇಲ್ಲ ನಮಗೆ ಈ ರೀತಿಯಾಗಿ ಏನಿಲ್ಲ ಅಂದರೆ ಡೋರಿಗೆ ಕೂಡ ಸಿಗಾಕ್ಸ್ಬಿಟ್ಟು ಮಾಡ್ಬೋದು. ನೋಡಿ, ಇವಾಗ ನಾನಲ್ಲಿ ಒಂದು ಇದ್ರ ಸಹಾಯದಿಂದ, ಕ್ಲಿಪ್ನ ಸಹಾಯದಿಂದ ಆ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಂಡು ನೆಕ್ಸ್ಟು ನೀವು ನೋಡಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ನೀವು ಕೈಯಲ್ಲೇ ನೋಡ್ಕೋಬೋದು. 1 ಬೈ 1 ಈ ರೀತಿಯಾಗಿ ಒಂದೊಂದೇ ಪ್ಲೀಟ್ಸ್ನ ಹಿಡ್ಕೊತಾ ಬರಬೇಕು. ತುಂಬ ಬೇಗ ಆಗುತ್ತೆ, ತುಂಬ ಕ್ವಿಕ್ ಆಗುತ್ತೆ. ನೀವು ಬಾರ್ಡ್ರ್ ಸೀರೆ ಏನಾದರೂ ಈ ರೀತಿಯಾಗಿ ಬಾಕ್ಸ್ ಫೋಲ್ಡ್ ಮಾಡಿ ತೋರಿಸಿ ಅಂದರೆ ನಾನು ಬಾಕ್ಸ್ ಫೋಲ್ಡ್ ಮಾಡಿ ತೋರಿಸ್ತೀನಿ. ವಿತೌಟ್ ಐರನ್ ನಾನು ತೋರಿಸ್ತಾ ಇದ್ದೀನಿ. ನೀವು ಐರನ್ ಮಾಡಿಕೊಂಡೆ ಆ ಬಾಕ್ಸ್ ಫೋಲ್ಡ್ ಮಾಡಬೇಕನ್ನೋದೇನಿಲ್ಲ. ಈ ರೀತಿಯಾಗಿ ಐರನ್ ಮಾಡ್ದಲೇ ಕೂಡ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನಾನು ತುಂಬ ಈಸಿಯಾದ ವೇಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಎಲ್ಲ ಸಮಕ್ಕೆ ಬಂದಿದೆ. ನೋಡಿ, ಇವಾಗ ಇನ್ನೊಂದು ಸತಿ ಎಲ್ಲ ಸಮಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲೊಂದು ಆ ಪಿನ್ನ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ, ತುಂಬ ನೀಟಾಗೂ ಕೂಡ ಕಾಣುತ್ತೆ. ಯಾರಾದರೂ ಪಾರ್ಲರವ್ರು ಉಡ್ಸಿದ್ರ ಅಂತ ಕೂಡ ನಿಮಗೆ ಫಂಕ್ಷನಲ್ಲಿ ಕೇಳ್ತಾರೆ. ನಾನು ಜಸ್ಟು ಯಾರೋ ಒಬ್ರಿಗೆ ಕಸ್ಟಮರಿಗೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದು, ಇದು ನನ್ನ ಬಿಸ್ನೆಸ್ಸೇ ಆಯಿತು. ಆಲ್ಮೋಸ್ಟ್ ತುಂಬ ನನ್ನ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲೀಲಿ ಯಾರಾದರೂ ಫಂಕ್ಷನ್ಗಳ ಟೈಮಲ್ಲಿ ಇದ್ದಾಗ ನನಗೆ ತಂದುಕೊಟ್ಬಿಡ್ತಾರೆ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡು ಅಂತ. ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡಿಕೊಡ್ತೀನಿ. ಏನಿಲ್ಲ, ಒಂದು ಸ್ಯಾರಿ ನೀವು ಮನೆಯಲ್ಲೇ ಕೂತ್ಕೊಂಡು 250 ರುಪೀಸ್ ತೊಗೋಬೋದು. ಒಂದು ಸ್ಯಾರಿ ಬಾಕ್ಸ್ ಫೋಲ್ಡ್. ಇಲ್ಲ ನಿಮ್ಮ ಏರಿಯಾದಲ್ಲಿ ಇನ್ನೂ ಕಡಿಮೆ ಇದೆ ಅಂದರೆ ನೀವು 150, 200 ಕೂಡ ತೊಗೋಬೋದು. ನಿಮ್ಮ ಏರಿಯಾ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಪ್ರೈಸ್ ಇಡ್ಬೋದು ಅಂತ. ನೀವು ಆ ರೀತಿಯಾಗಿ ಮಾಡ್ಕೋಬೋದು. ಇಲ್ಲ ನಿಮ್ಮದೇ ಸ್ಯಾರಿಗಳಿಗೆ, ಯಾರಿಗೂ ನೀವು ಬೇರೆಯವ್ರಿಗೆ ಮಾಡ್ಕೊಡೋದು ಬೇಡ, ನಿಮ್ಮ ಸ್ಯಾರಿಗಳಿಗೆ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನೀವು ಹೊರಗಡೆಯಿಂದ ನೀವು ಒಂದು 200ನ ಸೇವ್ ಮಾಡ್ದಂಗೆ ಆಗುತ್ತೆ. ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಕೂಡ ಬಿಸ್ನೆಸ್ ಕೂಡ ಮಾಡ್ಬೋದು. ಇದು ಒಂದು ಬಿಸ್ನೆಸ್ ಐಡಿಯಾ ಅಂತ ಕೂಡ ಅಂದ್ಕೊಳ್ಳಿ, ಇಲ್ಲ ನಿಮಗೆ ಯೂಸ್ ಆಗೋ ಥರ ಅಂದ್ಕೊಳ್ಳಿ. ಯಾಕಂದರೆ ನೀವು ಕೂಡ ಉಟ್ಕೊಂಡು ಹೋಗ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ನೀವು ಕೂಡ ಮಾಡಿಕೊಟ್ಟು ಬಿಸ್ನೆಸ್ ಸಹ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮನೆಯಲ್ಲೇ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಒಂದು 5 ರೂಪಾಯಿ ಪಿನ್ ಇಟ್ಕೊಂಡು ಈ ರೀತಿಯಾಗಿ ಮಾಡಿಕೊಡ್ಬೋದು. ಯಾಕಂದರೆ ಹೊರಗಡೆ ಪಾರ್ಲರಲ್ಲೆಲ್ಲ ಒಂದು ಸ್ಯಾರಿನ ಬಾಕ್ಸ್ ಫೋಲ್ಡ್ ಮಾಡೋದಕ್ಕೆ 500 ರುಪೀಸ್ ತೊಗೋತಾರೆ. ಯಾಕಂದರೆ ನಾನು ಕೊಟ್ಟು ನೋಡಿದ್ದೀನಿ, 500 ರುಪೀಸ್ ತೊಗೋತಾರೆ. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಹೇಳ್ತಾರೆ, ಪಾರ್ಲರ್ಗಳಲ್ಲಿ ಒಂದು ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಮಿನಿಮಮ್ 450 to 500 ಚಾರ್ಜ್ ಮಾಡೇ ಮಾಡ್ತಾರೆ. ನೀವೇ ಈ ರೀತಿ ಮನೆಯಲ್ಲಿ ಒಂದು 10 ನಿಮಿಷ, ಅರ್ಧ ಗಂಟೆನೇ ಅಂದ್ಕೊಳ್ಳಿ ಫ್ರೆಂಡ್ಸ್, ನೀವೊಂದು ಅರ್ಧ ಗಂಟೆನೇ ಅಂದ್ಕೊಳ್ಳಿ. ಅರ್ಧ ಗಂಟೆಲಿ ಒಂದು ಸೀರೆ ಬಾಕ್ಸ್ ಫೋಲ್ಡ್ ಮಾಡಿದ್ರೆ ಅರ್ಧ ಗಂಟೆ ಟಿ ವಿ ನೋಡ್ತಾನೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ಕೊಳ್ಳಿ. ಆ ಅರ್ಧ ಗಂಟೆನ ಇಲ್ಲಿ ಮುಡಿಪಾಗಿಟ್ಟು ನೀವೊಂದು ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕೂತ್ಕೊಳುತ್ತೆ. ನೋಡಿ, ನಾನು ಇವಾಗ ಆಲ್ರೆಡಿ ಒಂದು ಕಡೆ ಪಿನ್ನ ಸೆಕ್ಯೂರ್ ಮಾಡಿ ಇನ್ನೂ ಒಂದು ಕಡೆ ಇನ್ನು ಮುಂದೆ ಹಾಗೆ ಸ್ಟೆಪ್ನ ಸ್ಯಾರಿನ ಮುಂದೆ ತಳ್ಳಿ ಈ ರೀತಿಯಾಗಿ ಮತ್ತೆ ಪಿನ್ ಮಾಡಿಕೊಂಡು ನೋಡಿ, ಇವಾಗ ಇಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಸಿಗಿಸ್ಕೊಂಡು 1 ಬೈ 1 ನೋಡಿ, ಇವಾಗ ದೊಡ್ಡದನ್ನ ನಾನು ಫಸ್ಟ್ ಏನು ತೊಗೋತಾ ಇದ್ದೆ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಇನ್ನೆಲ್ಲ ಚಿಕ್ಕ ಚಿಕ್ಕ ಪ್ಲೀಟ್ಸ್ನಾಗೆ ರೆಡಿ ಮಾಡಿಕೊಂಡು ನಾನು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ರೀತಿಯಾಗಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು
ಅದನ್ನು ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮುಂದೆ ನಾವು ಸಿಗಿಸ್ಕೊತೀವಲ್ವ, ಅಲ್ಲಿ ನಾವು ಯಾವ ರೀತಿಯಾಗಿ ಪ್ಲೀಟ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ನೀವೇನೋ ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಪ್ಲೀಟ್ಸ್ನ ಇಟ್ಕೋಬೋದು. ನಾನು ಒಂದು 3 ಇಂಚಿಗೆ ಒಂದು ಪ್ಲೀಟ್ಸ್ನ ಹಿಡಿತಾ ಇದ್ದೀನಿ, ನೋಡ್ಕೊತಾ ಇದ್ದೀನಿ. ಫಸ್ಟು ಒಂದು ರೌಂಡು ಸ್ಯಾರಿನ ತೊಗೊಂಡು ಎಷ್ಟು ನಮಗೆ ಎಷ್ಟು ಸುತ್ತಳತೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಬಿಟ್ಕೊಂಡು ಮಿಕ್ಕಿದನ್ನ ಪ್ಲೀಟ್ಸ್ ಇಟ್ಕೋತಾ ಇದ್ದೀನಿ. ನಾವು ಮಿನಿಮಮ್ ಒಂದು ರೌಂಡ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ಮಿಕ್ಕಿದ್ದು ಏನು ಬರುತ್ತೆ ಅದನ್ನು ಪ್ಲೀಟ್ಸ್ ಆಗಿ ಇಟ್ಕೋತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಕೆಳಗಡೆನೂ ಕೂಡ ಅದೇ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಫಸ್ಟು ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ ಸೆಕ್ಯೂರ್ ಮಾಡಿ, ಇವಾಗ ಕೆಳಗಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದೊಂದು ಫಿಂಗರ್ ಇಟ್ಕೊಂಡು 1/4 ಇಂಚಿಗೆ ಒಂದೊಂದು ನಾನು ಪ್ಲೀಟ್ಸ್ನ ಇಟ್ಕೊತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇರ್ಬೋದು, ಎಲ್ಲ ಒಂದ್ರ ಪಕ್ಕಕ್ಕೆ ಒಂದು ನಾನು ಅಟ್ಯಾಚ್ ಮಾಡ್ತಾ ಇಲ್ಲ. ನೋಡಿ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ 1/4 ಇಂಚಿಂದ ಇನ್ನೊಂದು 1/4 ಇಂಚಿಗೆ ನಾನು ಈ ರೀತಿಯಾಗಿ ಸೆಕ್ಯೂರ್ ಮಾಡ್ತಾ ಇರೋದು. ಇಲ್ಲಿ ಒಂದು 2 ಸೇಫ್ಟಿ ಪಿನ್ಗಳು ಯೂಸ್ ಆಗುತ್ತೆ. ಒಂದ್ರ ಪಕ್ಕದಲ್ಲಿ ಇನ್ನೊಂದು ಸೇಫ್ಟಿ ಪಿನ್ ಹಾಕ್ಬಿಟ್ರೆ ನೀವು ಸ್ಯಾರಿ ಎಲ್ಲ ಉಟ್ಮೇಲೆ ಇದನ್ನು ರಿಮೂವ್ ಮಾಡ್ಕೋಬೋದು ನೀವು. ಈ ರೀತಿಯಾಗಿ ಒಂದು ಪಿನ್ನ ಸಹಾಯದಿಂದ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ತುಂಬ ನೀಟಾಗೆ ಕುತ್ಕೊಳುತ್ತೆ. ನೀವು ಸ್ಯಾರಿ ಉಟ್ಟಾದ್ಮೇಲೆ ಇದನ್ನು ಬಿಚ್ಕೋಬೋದು, ತುಂಬ ಚೆನ್ನಾಗಿ ಕುತ್ಕೊಳುತ್ತೆ. ನೋಡಿ ಇವಾಗ ಸ್ಯಾರಿ ಕೂಡ ಮಡ್ಚಿದೆಲ್ಲ ರೆಡಿಯಾಗಿದೆ. ಇಲ್ಲಿ ಬೇಕಾದ್ರೆ ನೀವು ಇನ್ನೊಂದು ಪಿನ್ನ ಹಾಕ್ಬೋದು, ಇಲ್ಲ ಬೇಡ ಅಂದರೆ ಹಾಗೆ ಕೂಡ ರೆಡಿ ಮಾಡ್ಬೋದು. ಇವಾಗ ಯಾವ ರೀತಿ ಸ್ಯಾರಿನ ಫೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಸ್ಯಾರಿನ ಫೋಲ್ಡ್ ಕೂಡ ಮಾಡ್ತಾಯಿದ್ದೀನಿ. ಮುಂದೆ ನೀವು ನೋಡ್ತಾ ಇದ್ದೀವಲ್ಲ, ಏನು ಸೆರಗು ಬರುತ್ತೆ ಅಲ್ಲಿಂದ ಒಂದು ಮಳದಷ್ಟು ನಾವು ಹಾಗೆ ಬಿಟ್ಕೋಬೇಕು. ಫ್ರಿಲ್ನ ಈ ರೀತಿ ಕೂರಿಸ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಕುತ್ಕೊಳುತ್ತೆ. ನೋಡಿ ನೀವು ಐರನ್ ಬಾಕ್ಸ್ ಏನು ಯೂಸ್ ಮಾಡೋದು ಬೇಡ, ಈ ರೀತಿ ಕೈಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ಫ್ರಿಲ್ಗಳೆಲ್ಲ ಮಾಡಿಕೊಂಡು ಕೈಯಲ್ಲೇ ಒಂದು ಸತಿ ಹಿಂಗೆ ಉಜ್ಬಿಟ್ರೆ ಹಾಗೆ ಕುತ್ಕೊಳುತ್ತೆ. ನೋಡಿ ಈ ರೀತಿಯಾಗಿ ನಿಮ್ಗೆ ಐರನ್ ಬಾಕ್ಸ್ ಬೇಡ, ಇಲ್ಲ ನಮಗೆ ಐರನ್ ಬಾಕ್ಸ್ ಸ್ಯಾರಿ ಸುತ್ತೋಗುತ್ತೆ ಅಂತ ಭಯ ಇರೋರು ಕೈಯಲ್ಲೇ ಈ ರೀತಿಗೆ 1-2 ಸತಿ ಉಜ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಕುತ್ಕೊಂಡು ಈ ರೀತಿಯಾಗಿ ಮಾಡಿಬಿಟ್ರೆ ಮುಗೀತು. ತುಂಬ ಚೆನ್ನಾಗಿ ಕೂಡ ಕುತ್ಕೊಳುತ್ತೆ. ಒಂದು ಮೈಲ್ದಷ್ಟು ಮಾತ್ರ ನಾನು ಈ ರೀತಿಯಾಗಿ ಫ್ರಿಲ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಯಾವ ರೀತಿ ಫೋಲ್ಡ್ ಮಾಡಿ ಎತ್ತಿಡೋದು ಅಂತ ಕೂಡ ತೋರಿಸ್ತೀನಿ ನಾನು. ಒಂದು ಸ್ಯಾರಿಗಳನ್ನ ಬಾಕ್ಸ್ ಫೋಲ್ಡಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ರೆ ನಿಮ್ಮ ಫಂಕ್ಷನ್ಗಳಿಗೆ ಹೋಗೋ ದಿವಸ ರೆಡಿ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಯಾರಿನ ವಿತೌಟ್ ಐರನ್ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದೀನಿ ನಾನು. ಅದ್ರ ಜೊತೆ ಇದ್ರ ಸ್ಯಾರಿ ಕೂಡ ನನಗೆ ಕೊಟ್ಟಿದ್ರು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಈ ರೀತಿಯಾಗಿ ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು.